ದೆಹಲಿಯಲ್ಲಿ ಪ್ರಧಾನಿ ಮೋದಿ ನೇತೃತ್ವದ ಎಐ ಶೃಂಗಸಭೆ ವಿಶ್ವದ ಗಮನ ಸೆಳೆಯುತ್ತಿದ್ರೆ ಇತ್ತ ರಾಹುಲ್ ಗಾಂಧಿಯವರು ಬೀದಿ ಹುಡುಗರಂತೆ ವರ್ತಿಸುತ್ತಿದ್ದಾರೆ ಎಂದು ಬೆಳಗಾವಿ ಸಂಸದ ಜಗದೀಶ್ ಶೆಟ್ಟರ್ ಟೀಕಿಸಿದ್ದಾರೆ. ಬೆಳಗಾವಿಯಲ್ಲಿ ಕರೆಯಲಾಗಿದ್ದ ಮಾಧ್ಯಮಗೋಷ್ಠಿಯನ್ನ ಉದ್ದೇಶಿಸಿ ಬೆಳಗಾವಿ ಸಂಸದ ಜಗದೀಶ್ ಶೆಟ್ಟರ್ ಅವರು ಮಾತನಾಡಿದರು. ದೆಹಲಿಯಲ್ಲಿ ಪಿಎಂ ಮೋದಿ ನೇತೃತ್ವದಲ್ಲಿ ಎಐ ಶೃಂಗಸಭೆಯು ವಿಶ್ವ ಮಟ್ಟದಲ್ಲಿ ಮನ್ನಣೆಗೆ ಪಾತ್ರವಾದರೆ ವಿರೋಧ ಪಕ್ಷದ ಸದಸ್ಯ ರಾಹುಲ್ ಗಾಂಧಿಯವರು ಬೀದಿಯಲ್ಲಿ ಉಡಾಪೆ ಹುಡುಗರು ನಡೆದುಕೊಳ್ಳುವಂತೆ ವರ್ತಿಸುತ್ತಿದ್ದಾರೆ. ರಾಹುಲ್ ಗಾಂಧಿ ವರ್ತನೆಗೆ ವಿರೋಧ ಪಕ್ಷದಲ್ಲಿರುವ ಎಲ್ಲಾ ನಾಯಕರು ಅಸಮಾಧಾನಗೊಳ್ಳುತ್ತಿದ್ದಾರೆ. ಕೇಂದ್ರ ಸರ್ಕಾರ ರಾಮ್ಜಿ ಯೋಜನೆಯ ವಿಧೇಯಕ ಮಂಡಿಸುತ್ತಿದ್ದಾಗ ಸುಮ್ಮನಿದ್ದ ಕಾಂಗ್ರೆಸ್ನವರು ಈಗ ರಾಜ್ಯ ವಿಧಾನಸಭೆಗಳಲ್ಲಿ ಅದನ್ನ ಟೀಕಿಸುತ್ತಿದ್ದಾರೆ. ರಾಹುಲ್ ಗಾಂಧಿ ಅಶಿಸ್ತಿನಿಂದ ಕಾಂಗ್ರೆಸ್ ಪಕ್ಷ ಹಾಳಾಗುತ್ತಿದೆ. 15 ಜನರನ್ನ ಜಗತ್ತಿನ ಮುಂದೆ ಬೆತ್ತಲಾಗಿಸಿ ದೇಶದ ಮಾನವನ್ನ ತೆಗೆದಿದ್ದಾರೆ. ಇದಕ್ಕೆ ಜನರು ತಕ್ಕ ಪಾಠ ಕಲಿಸಲಿದ್ದಾರೆ ಎಂದರು. ಆ ಎಐ ಸಮ್ಮೇಳನದಲ್ಲಿ ಇಷ್ಟು ವರ್ಲ್ಡ್ ನಲ್ಲಿ ಇಡೀ ಜಗತ್ತಿನಲ್ಲಿ ಒಂದು ಮೆಸೇಜ್ ಹೋಗ್ತಾ ಇದೆ. ಬಹಳ ಪಾಸಿಟಿವ್ ಆದಂತ ರಿಸಲ್ಟ್ ಬಂದಿದೆ. ಇಂಥದನ್ನ ಯಾವ ಯಾರು ಸಹಿಸ್ಕೊಳ್ಳಿಕ್ಕೆ ಆಗ್ತಾ ಇಲ್ಲ. ರಾಹುಲ್ ಗಾಂಧಿಗೆ ಸಹಿಸ್ಕೊಳ್ಳಿ ಅವ್ರ ಲೀಡರ್ಶಿಪ್ ಬೆಳೆಸ್ಕೊಳ್ಳಿಲ್ಲ. ಆದ್ರೆ ಅದನ್ನ ಸಹಿಸ್ಕೊಳ್ಳಾರನೆ ಅದನ್ನ ಹೆಂಗ್ ಕೆಡಿಸ್ಬೇಕು ಮತ್ತು ಅವ್ರು ವಿದೇಶಕ್ಕೆ ಹೋದಾಗ ಕೇವಲ ಭಾರತ ದೇಶವನ್ನು ಟೀಕಾ ಮಾಡೋದು, ಮೋದಿಯವರು ಟೀಕಾ ಮಾಡೋದು ಅದು ಪದ್ಧತಿ ಇಟ್ಕೊಂಡಿದ್ದಾರೆ. ಈಗ ಯಾರೂ ಅದು ನಂಬ್ತಾ ಇಲ್ಲ. ಆದರೆ ಇಮೇಜ್ ಡ್ಯಾಮೇಜ್ ಮಾಡ್ಲಿಕ್ಕೆ ಏನು ಮಾಡಬೇಕು ಅದೆಲ್ಲ ಪ್ರಯತ್ನ ಮಾಡ್ತಿದ್ದಾರೆ. ಈ ಒಂದು 15 ಹುಡುಗರು ಕಳಿಸಿ ಬನೇನ ಮೇಲೆ ಪ್ರೊಟೆಸ್ಟ್ ಮಾಡುವಂಥದ್ದು. ಆಮೇಲೆ ಜನ ಅವ್ರಿಗೆ ಹೆಂಗೆ ಬುದ್ಧಿ ಕಲಿಸಿದ್ರು ಇವತ್ತು ಜಗತ್ತಿನ ಮುಂದೆ ಇದೆ. ಜಗತ್ತಿನ ಮುಂದೆ ಬೆತ್ತಲಾಗಿದ್ದಾರೆ ಅವರು. ಹೀಗಾಗಿ ಈ ರೀತಿ ಪರಿಸ್ಥಿತಿ ಇಮ್ಯಾಚೂರ್ ಡಿಸಿಷನ್ದಿಂದ ಅವ್ರ ಪಾರ್ಟಿಯವರೇ ಇವತ್ತು ರೇವಂತ್ ರೆಡ್ಡಿ ಅವ್ರ CM ಕ್ರಿಟಿಸೈಸ್ ಮಾಡಿದ್ದಾರೆ, ಸರಿಯಲ್ಲ ಇದು ಅಂತೇಳಿ. ಬೇರೆ ಬೇರೆ ವಿಪಕ್ಷದವರು ಮುಖ್ಯಮಂತ್ರಿಗಳು ಅದನ್ನು ಟೀಕಾ ಮಾಡಿದ್ದಾರೆ, ಈ ರೀತಿ ಮಾಡಿದ್ದು ಸರಿಯಲ್ಲ ಅಂತೇಳಿ. ಈ ರೀತಿಯಾದ ಇಮ್ಯಾಚೂರ್ ಇದನ್ನು ಖಂಡಿಸ್ತಾ ಇದ್ದೇನೆ. ಇದೇ ರೀತಿ ಪದೇ ಪದೇ ಆದ್ರೆ ಜನ ನಿಮ್ಗೆ ಬುದ್ಧಿ ಕಲಿಸ್ತಾರೆ ಅನ್ನುವಂಥ ಮಾತನ್ನು ಹೇಳ್ತೀನಿ. ಮತ್ತು ಇದ್ರ ಜೊತೆಗೆ ಇವತ್ತು ಬಾಗಲಕೋಟೆ ಕರ್ನಾಟಕಕ್ಕೆ ಸಂಬಂಧಪಟ್ಟಂತ ಹೇಳುವುದಾದ್ರೆ ಬಾಗಲಕೋಟೆಯಲ್ಲಿ ನಡೆದಂಥ ಘಟನೆ ಛತ್ರಪತಿ ಶಿವಾಜಿ ಮಹಾರಾಜರ ಜಯಂತ್ಯೋತ್ಸವ ಕಾರ್ಯಕ್ರಮ ಪ್ರತಿ ವರ್ಷ ಮೆರವಣಿಗೆ ನಡೀತದೆ. ಈ ವರ್ಷವೂ ಮೆರವಣಿಗೆ ನಡೆದು ಪರಂಪರೆ ರೀತಿಯಲ್ಲಿ. ಆದರೆ ಆ ಸಾಯಂಕಾಲ ಮೆರವಣಿಗೆ ಹೋಗುವಂಥ ಸಂದರ್ಭದಲ್ಲಿ ಕೆಲವು ಒಂದು ಮಸೀದಿಯಿಂದ ನೂರಾರು ಜನ ಸಾವಿರಾರು ಜನ ಅಲ್ಲಿ ಸೇರಿ ಕಲ್ಲುಗಳನ್ನು ತೂರುವ ಮುಖಾಂತರ ಒಂದು ಅಶಾಂತಿ ವಾತಾವರಣ ನಿರ್ಮಾಣ ಮಾಡುವಂಥ ಕೆಲಸ ಇವತ್ತು ಬಾಗಲಕೋಟೆಯಲ್ಲಿ ಆಗಿದ್ದು. ಇದಕ್ಕೆ ಮೂಲ ಕಾರಣ ಅಂದರೆ ರಾಜ್ಯದಲ್ಲಿ ಆಡಳಿತ ವ್ಯವಸ್ಥೆ ಕೆಟ್ಟು ಹೋಗಿದೆ. ಲಾ ಆ್ಯಂಡ್ ಆರ್ಡರ್ ಸಿಚುವೇಶನ್ ಭಾಳ ಕೊಲ್ಯಾಪ್ಸ್ ಆಗಿದೆ. ಯಾರು ಕಂಟ್ರೋಲ್ ಮಾಡುವಂಥ ಪರಿಸ್ಥಿತಿ ಇಲ್ಲ. ಅದಕ್ಕಾಗಿ ಬಾಗಲಕೋಟೆ ಪ್ರತಿ ವರ್ಷ ನಡೀತದೆ. ಪೊಲೀಸರು ಬಂದೋಬಸ್ತ್ ಮಾಡಬೇಕಾಯ್ತಲ್ಲ, ಎಲ್ಲೆಲ್ಲಿ ಸೆನ್ಸಿಟಿವ್ ಏರಿಯಾ ಅವಲ್ಲ ಅದು ಐಡೆಂಟಿಫೈ ಮಾಡಿ ಅಲ್ಲಿ ಇನ್ನೂ ಬಂದೋಬಸ್ತ್ ಮಾಡಿದರೆ, ಅಬ್ಸರ್ವೇಷನ್ ಮಾಡಿದರೆ ಬಹುಶಃ ಈ ಘಟನೆ ನಡೀತಿರಲಿಲ್ಲ. ಇವತ್ತು ಅದ್ರ ಬಗ್ಗೆ ಇಡೀ ರಾಜ್ಯದಲ್ಲಿ ಚರ್ಚೆ ಆಗ್ತಾ ಇದೆ. ಲಾ ಆ್ಯಂಡ್ ಆರ್ಡರ್ ಸಿಚುವೇಶನ್ ಬಗ್ಗೆ ಎವ್ರಿಬಡಿ ಇಸ್ ಕ್ವಶನಿಂಗ್. ಇದು ತಡೆ ಇಡ್ಬೋದಾಗಿತ್ತಲ್ಲ, ಅದನ್ನು ಮಾಡಲಿಕ್ಕಾಗಿಲ್ಲ. ಅಂದರೆ ಯಾವಾಗ ನೋಡ್ರಿ, ನೀವು ಅಬ್ಸರ್ವ್ ಮಾಡ್ರಿ, ಯಾವಾಗ ಕರ್ನಾಟಕದಲ್ಲಿ ಕಾಂಗ್ರೆಸ್ ಪಾರ್ಟಿ ಅಧಿಕಾರಕ್ಕೆ ಬಂದರೆ ಪ್ರತಿ ಸಂದರ್ಭದಲ್ಲಿ ಜಾತಿ ಬಗಲಿ ಬೇರೆ ಬೇರೆ ಕೋಮುಗಳ ನಡುವೆ ಸಂಘರ್ಷ ಆಗಿದೆ. ಹಿಂದೂ ಮುಸ್ಲಿಂ ಟೂ ಮಚ್ ಹೆಚ್ಚಿನ ರೀತಿ ಕೋಮುಗಲಭೆ ಯಾವ್ದಾದ್ರು ಸಂದರ್ಭದಲ್ಲಿ ಆಗಿದ್ರೆ ಕರ್ನಾಟಕದಲ್ಲಿ ಕಾಂಗ್ರೆಸ್ ಪಾರ್ಟಿ ಬಂದಾಗ. ಇನ್ನು ನೀವು ವೀರೇಂದ್ರ ಪಾಟೀಲ್ ಅಧಿಕಾರ ನೋಡಿರಿ, ಎಲ್ಲಿ ದಾವಣಗೆರೆಯಲ್ಲಿ ತಿಂಗಳಗಟ್ಟಲೆ ನಡೀತು ಜಾತಿಗಳಿಗೆ. ಮುಂದೆ ಅವರ ಅಧಿಕಾರನೇ ಇಳಿಸಿದ್ರು. ಇನ್ನು ಬಾಗಲಕೋಟೆ ಶಿವ ಜಯಂತಿ ಮೆರವಣಿಗೆ ಮೇಲೆ ಕಲ್ಲು ತೂರಾಟಕ್ಕೆ ಸಂಬಂಧಿಸಿದಂತೆ ಪ್ರತಿಕ್ರಿಯಿಸಿದವರು, ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಹದಗೆಟ್ಟು ಹೋಗಿದೆ. ಸೂಕ್ಷ್ಮ ಪ್ರದೇಶಗಳಲ್ಲಿ ಹೆಚ್ಚಿನ ನಿಗಾ ವಹಿಸಬೇಕಾಗಿತ್ತು. ಕಾಂಗ್ರೆಸ್ ಆಡಳಿತದಿಂದಲೇ ಅತಿ ಹೆಚ್ಚು ಕೋಮು ಗಲಭೆಗಳು ನಡೆದಿವೆ ಎಂದು ದೂರಿದರು. ಮಸೀದಿಯನ್ನು ಕಾರಣಕ್ಕೆ ಇವತ್ತು ಯಾರು ಬೇಕಾದರೂ ಎಲ್ಲಿ ಇಂಡಿಪೆಂಡೆನ್ಸ್ ಮಹಾತ್ಮ ಗಾಂಧೀಜಿಯವರು ಏನು ಹೇಳಿದ್ರು, ನಮ್ಮ ದೇಶಕ್ಕೆ ಯಾವಾಗ ಸ್ವಾತಂತ್ರ್ಯ ನಿಜವಾಗಿ ಬಂದದಂದ್ರೆ ರಾತ್ರಿ 12 ಗಂಟೆಗೆ ಒಬ್ಬ ಏಕಾಂಗಿ ಮಹಿಳೆ ಬೀದಿಯಲ್ಲಿ ಅಡ್ಡಾಡುವಂಥ ಪರಿಸ್ಥಿತಿ ಬಂದಾಗ ಮಾತ್ರ ನಮ್ಮ ಸ್ವಾತಂತ್ರ್ಯ ಸಿಕ್ಕಿದೆ ಅಂತ ಹೇಳಿ. ಇವತ್ತು ಎಲ್ಲಿವರೆಗೆ ಅಲ್ಲಿ ಒಂದು ಮಸೀದಿ ಇರ್ತಂದ್ರೆ ಅಲ್ಲಿ ಮುಂದೆ ಹೋಗ್ಬೇಡ್ರಿ, ಅವರ ಸರ್ಕಾರದವರು ಪೊಲೀಸರೇ ಅಲ್ಲ. ಅದನ್ನ ಇಲ್ಲಿದ್ದಂಥ ಮಸೀದಿ ಇಲ್ಲಿದ್ದ ಮುಸಲ್ಮಾನರು ಪಾಕಿಸ್ತಾನದಲ್ಲಿದ್ದಾರೋ ನಾವೆಲ್ಲ ಒಮ್ಮೆ ಫೀಲಿಂಗ್ ಅನಿಸುತ್ತೆ. ಪೊಲೀಸರು ರಿಸ್ಟ್ರಿಕ್ಷನ್ ಹಾಕುವಂಥದ್ದು, ಇಲ್ಲಿ ಇಂಥಲ್ಲಿ ಮೆರವಣಿಗೆ ಹೋಗ್ಬೇಡ್ರಿ, ಅಂತಲ್ಲಿ ಹೋಗ್ಬೇಡ್ರಿ, ಅಲ್ಲಿ ಮಸೀದಿ ಇದ್ರಿ, ಅಲ್ಲಿ ರಂಜಾನದ ಅಂಗಡಿ ಅದಾವ್ರಿ, ಹೋಗ್ಬೇಡ್ರಿ ಅಂತಂದ್ರೆ ಅಲ್ಲಿ ಫ್ರೀ ಆ್ಯಂಡ್ ಮೂವ್ಮೆಂಟ್ ಇಲ್ಲೇ ಇಲ್ಲ ದೇಶದಲ್ಲಿ. ಇದು ಕರ್ನಾಟಕ ಯಾವಾಗಲೂ ಕಾಂಗ್ರೆಸ್ ನಾಲ್ಕೈದಿಲ್ಲ. ಕಾಂಗ್ರೆಸ್ ಯಾವಾಗ ಬರೋದಿಲ್ಲ ಅಫೀಸ್ಮೆಂಟ್. BJP ಸರ್ಕಾರ ಇದ್ದಾಗ ನೀವು ನೋಡ್ರಿ ಹೇಗಿರ್ತದೆ ಮೂವ್ಮೆಂಟ್. ಇವತ್ತು ನೋಡ್ರಿ ಕಾಂಗ್ರೆಸ್ ಸರ್ಕಾರ ಇದ್ದಾಗ. ಬಿಜೆಪಿ ಶಾಸಕ ಚಂದ್ರು ಲಮಾಣಿ ಲೋಕಾಯುಕ್ತ ದಾಳಿಗೆ ಸಂಬಂಧಿಸಿದಂತೆ ಕಾನೂನು ಪ್ರಕಾರ ತನಿಖೆ ನಡೆದು ಕ್ರಮವಾಗಲಿದೆ. ಇದು ಪೂರ್ವ ನಿಯೋಜಿತ ದಾಳಿಯಾಗಿದೆ ಎಂದರು. ಇನ್ನು ಗುತ್ತಿಗೆದಾರರು ಕೂಡ ಅತಿ ಹೆಚ್ಚು ಕಮಿಷನ್ ಪಡೆಯುವ ಸರ್ಕಾರ ಎಂದು ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಆಪಾದನೆ ಮಾಡಿದ್ದಾರೆ. ಜನರ ದಿಕ್ಕು ತಪ್ಪಿಸಲು ಚಂದ್ರು ಲಮಾಣಿ ವಿಷಯ ಹೆಕ್ಕಿ ತೆಗೆದಿದ್ದಾರೆ ಎಂದರು. ಮಾಧ್ಯಮಗೋಷ್ಠಿಯಲ್ಲಿ ಬಿಜೆಪಿ ನಗರಾಧ್ಯಕ್ಷೆ ಗೀತಾ ಸುತಾರ್, ಗ್ರಾಮೀಣ ಅಧ್ಯಕ್ಷ ಸುಭಾಷ್ ಪಾಟೀಲ್ ಸೇರಿದಂತೆ ಇನ್ನುಳಿದವರು ಉಪಸ್ಥಿತರಿದ್ದರು.
ರಾಜಿ ರೇಮಠ್, ಕೆಎಂಎಂ ಕನ್ನಡ ನ್ಯೂಸ್, ಬೆಳಗಾವಿ. ಜಗಮಗ ಜಗಮಗ ಹೊಳೆಯುವ ಕಣ್ಣುಗಳು, ಹೃದಯದಿ ಹರುಷದ ಅಲೆಗಳು. ಬಂದಿದೆ ಶುಭಗಳಿಗೆ, ಪ್ರೀತಿಯ ಗಳಿಗೆ, ರೇಷ್ಮೆಯಲ್ಲಿ ಸುತ್ತಿದ ಸ್ವರ್ಣಗಳಿಗೆ. BS Channabasappa and Sons, The Textile Mall, Tilakwadi, Belagavi.